ಗೃಹ ಸಚಿವ ಎಂಬಿ ಪಾಟೀಲ್ ವಿರುದ್ಧ ವಿಡಿಯೋವನ್ನು ಹರಿಬಿಟ್ಟಿದ್ದ ಮಹಿಳೆ ಇದೀಗ ಅರೆಸ್ಟ್ ಆಗಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರ ಎಂಬಿ ಪಾಟೀಲ್ ಬರೆದಿದ್ದು ಎನ್ನಲಾದ ಪತ್ರದ ವಿಚಾರವಾಗಿ ಫೇಸ್ಬುಕ್ನಲ್ಲಿ ಆ ಮಹಿಳೆ ವಿಡಿಯೋ ಮಾಡಿದ್ರು. ಇದೀಗ ಆ ಮಹಿಳೆ ಬಂಧನಕ್ಕೊಳಪಟ್ಟಿದ್ದಾರೆ. ಅವರ ಹೆಸರು ಶ್ರುತಿ ಬೆಳ್ಳಕ್ಕಿ. ಬ್ರೇಕಿಂಗ್ ನ್ಯೂಸ್. ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರಿಂದ ಆಕೆಯನ್ನ ಬಂಧಿಸಲಾಗಿದೆ. ಗೃಹ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಶ್ರುತಿ ಬೆಳ್ಳಕ್ಕಿ ತಮ್ಮ ಪೋಸ್ಟ್ನಲ್ಲಿ. ಫೇಸ್ಬುಕ್ ಪೋಸ್ಟ್ ಹಿನ್ನೆಲೆಯಲ್ಲಿ ಧಾರವಾಡದ ಯುವತಿ ಶ್ರುತಿ ಬೆಳ್ಳಕ್ಕಿ ಅರೆಸ್ಟ್ ಆಗಿದ್ದಾರೆ. ಅವರು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರು. ಎಂಬಿ ಪಾಟೀಲ್ ಬರೆದಿದ್ದರು ಎನ್ನಲಾದ ಪತ್ರದ ವಿಚಾರವಾಗಿ ಫೇಸ್ಬುಕ್ನಲ್ಲಿ ವಿಡಿಯೋ ಕೂಡ ಮಾಡಿದ್ರು ಶ್ರುತಿ ಬೆಳ್ಳಕ್ಕಿ. ಇದೀಗ ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ಗೃಹ ಸಚಿವ ಎಂಬಿ ಪಾಟೀಲ್ ವಿರುದ್ಧ ಹರಿಬಿಟ್ಟಿದ್ದಂಥ ವಿಡಿಯೋ ಅದು ಫೇಸ್ಬುಕ್ನಲ್ಲಿ ವೈರಲ್ ಕೂಡ ಮಾಡಿದರು ಶ್ರುತಿ ಬೆಳ್ಳಕ್ಕಿ. ನಕಲಿ ಸ್ಕ್ರಿಪ್ಟನ್ನು ಸೃಷ್ಟಿ ಮಾಡಿ ಅಪ್ಲೋಡ್ ಮಾಡಿದರು ಅನ್ನುವ ವಿಷಯ ಬಹಿರಂಗವಾಗಿದೆ. ಗೃಹ ಸಚಿವ ಎಂಬಿ ಪಾಟೀಲ್ ವಿರುದ್ಧ ನಕಲಿ ಪತ್ರ ವೈರಲ್ ಮಾಡಿದ್ದಕ್ಕೆ ಇದೀಗ ಬಂಧನಕ್ಕೊಳಪಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಜಾವಿದ್ ದದೋನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಜಾವಿದ್. ಗುಡ್ ಮಾರ್ನಿಂಗ್. ಸೊ ಶ್ರುತಿ ಬೆಳ್ಳಕ್ಕಿ ಯಾರು ಮತ್ತೆ ಯಾಕೆ ಅವರು ಈ ನಕಲಿ ಪತ್ರವನ್ನು ಸೃಷ್ಟಿ ಮಾಡಿದ್ರು, ಹೆಂಗ್ ಗೊತ್ತಾಯ್ತು ಫೈನಲಿ? ಹರೀಶ್, ಏನು ಈ ಶ್ರುತಿ ಬೆಳ್ಳಕ್ಕಿ ಅನ್ನೋರು ಏನಿದ್ದಾರೆ, ಅವಾಗ ಏನು ಕಾಂಗ್ರೆಸ್ ಏನು ಬಿಜೆಪಿಯ ಒಂದು ಪ್ರಚಾರದ ಏನು ಚುನಾವಣಾ ಪ್ರಚಾರದಲ್ಲಿ ಕೂಡ ಏನು ಕಾಣಿಸ್ಕೊಳ್ತಾ ಇದ್ರು. ಮೂಲತಃ ಏನಂತಿದ್ರೆ ನಾವು ಕೂಡ ಲಿಂಗಾಯತರು ಅನ್ನುವಂತ ಒಂದು ಮಾತನ್ನ ಏನಂತಿದ್ರೆ ಅವ್ರು ಹೇಳ್ತಾರೆ. ಏನಂತ ಹೇಳಿದ್ರೆ ಕಳೆದ ಒಂದು ಕೆಲವು ದಿನಗಳ ಹಿಂದೆ ಇವರು ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋವನ್ನ ಅವರು ಹರಿಬಿಟ್ಟಿದ್ರು. ಅದರಲ್ಲಿ ಎಂ ಬಿ ಪಾಟೀಲ್ ಅವ್ರ ಬಗ್ಗೆ ಕೂಡ ಏನಂತಿದ್ರೆ ಏನು ಮಾಜಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ ಏನಂತಿದ್ರೆ ಲಿಂಗಾಯತ ಧರ್ಮದಂತೆ ಮಾತಾಡಿದ್ರು. ಆ ವಿಷಯವಾಗಿ ಏನಂತ ಹೇಳಿದ್ರೆ ಇವತ್ತು ಗೃಹ ಸಚಿವರಾದಂತಹ ಎಂ ಬಿ ಪಾಟೀಲ್ ಅವರು ಅವ್ರ ಮೇಲೆ ಒಂದು ದೂರನ್ನ ಏನಂತಿದ್ರೆ ದಾಖಲಿಸುವಂತೆ ಪೊಲೀಸ್ ಇಲಾಖೆಗೆ ಹೇಳಿದ್ರು. ಅದರಂತೆ ಏನಂತ ಹೇಳಿದ್ರೆ ಇವತ್ತು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಏನಂತ ಹೇಳಿದ್ರೆ ಒಂದು ದೂರು ದಾಖಲಾಗಿದೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಜಾವಿದ್ ಅದೋನಿ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.